ಈ ಶಾಸನ ಒಂದು ವಿಶೇಷ ಹೊಂದಿದೆ. ನಿಮಗೆಲ್ಲ ಅಚ್ಚರಿ ಅನಿಸುತ್ತೆ, ಎಲ್ಲಿಯ ಕದಂಬರು, ಎಲ್ಲಿಯ ಸರಗೂರು. ಆವತ್ತಿನ ಕಾಲದಲ್ಲಿ ಬಳಸಿದ ಇಟ್ಟಿಗೆಗಳು, ಗಾರೆಗಚ್ಚುಗಳು, ಕಲ್ಲುಗಳು, ಅದನ್ನು ಸಹಿತ ಈ ಹಗೆವಿನಲ್ಲಿ ತಾವು ಗಮನಿಸ್ಬೋದಾಗಿದೆ. ಅವತ್ತು ಮುಳುಗಡೆ ಆಗೋಕ್ಕಿಂತ ಮುಂಚೆ ಅಸ್ತಿತ್ವದಲ್ಲಿದ್ದ ಗ್ರಾಮದ ಇಲ್ಲಿತ್ತು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ಉಳ್ಕೊಂಡಿದೆ. ಇಲ್ಲಿ ಒಂದು ದೊಡ್ಡ ಅಳಿಯ ಲಿಂಗರಾಜ ಅರಸು ಅನ್ನೋರ ಅರಮನೆ ಇತ್ತು, ಜೊತೆಗೆ ವಿಶ್ವವಿದ್ಯಾನಿಲಯ ಇತ್ತು ಅಂತ ಹೇಳ್ತಾರೆ. ತಾವು ಬಾಲ್ಯನ ಕಳೆದ್ರಿ ಕಿತ್ತೂರಿನಲ್ಲಿ. ಅದೇ ರೀತಿ ಸರಗೂರಿನಿಂದ ಕೇರಳಗೆ ಸಂಪರ್ಕ ಕಲ್ಪಿಸೋ ದಾರಿ ಈ ದಾರಿ ಅಂತ ಹೇಳಿ ತಾವು ಸಹಿತ ಈಗಷ್ಟೇ ಹೇಳಿದ್ರಿ. ಇದೇ ದಾರಿನಲ್ಲಿ ಈ ಗ್ರಾಮ ಹಿಂದೆ ಇತ್ತು ಅನ್ನೋದ್ರ ಬಗ್ಗೆ ಅವಶೇಷಗಳನ್ನ ತಾವೇನಾದ್ರು ಗಮನಿಸಿದ್ದೀರಾ? ಖಂಡಿತ ಗಮನಿಸ್ತೇನೆ. ಹಾಗಿದ್ರೆ ಅದನ್ನ ಪರಿಚಯ ನಾವು ಮಾಡ್ತೀವಿ. ನೋಡಿ, ನಾವು ನಿಂತಿರೋಂಥ ಸ್ಥಳ ನಾನು ಮೊದಲೇ ಹೇಳಿದಾಗೆ ಸರಗೂರು ಕೇರಳ ಮುಖ್ಯ ರಸ್ತೆ ಇದು. ಊರೆಲ್ಲ ಜಲಾಶಯ ಬಂತು ಅಂತ 33 ಹಳ್ಳಿಗಳು ಪುನರ್ವಸತಿ ಗ್ರಾಮಗಳಾಗಿ ಬೇರೆ ಕಡೆಗೆ ಸ್ಥಾನಪಲ್ಲಟವಾದರೂ ಸಹ ಈ ರಸ್ತೆ ಹಾಗೇ ಇದೆ. ನೋಡಿ, ಇಲ್ಲಿ ನಮ್ಮ ಅಣ್ಣ ಒಬ್ಬರು ಇದ್ದರು, ಅವ್ರ ಜೊತೆ ಗೋಲಿ ಆಟ ಆಡ್ತಾ ಇದ್ದಂತಹ ನೆನಪು ಇಲ್ಲಿ ಬರ್ತಾ ಇದೆ. ಈ ಕಲ್ಲುಗಳು ಅವತ್ತೊಂದು ಇದು, ಆ ಕಲ್ಲು ಎಷ್ಟೇ ಮಳೆ ಗಾಳಿ ಬಂದರೂ 50 ವರ್ಷದಿಂದಲೂ ಹಾಗೇ ಇದೆ. ಇಲ್ಲಿ ಕಾಣುವ ಗಿಡ ಮರ ಬೆಳೆದಿರುವ ನೋಡಿ, ಇಲ್ಲಿ 16 ಕಂಬದ ತೊಟ್ಟಿ ಮನೆ ಇತ್ತು ನಮ್ಮದು. ಆ ತೊಟ್ಟಿ ಮನೆಯಲ್ಲಿ ಮಳೆ ನೀರು ಸಂಗ್ರಹಣೆ ಮಾಡಿ ನಮಗೆಲ್ಲ ಸ್ನಾನ ಮಾಡಿಸ್ತಾಯಿದ್ರು. ಇಷ್ಟೆಲ್ಲ ಇದ್ದಂಥ ಈ ನೆನಪುಗಳು ಈಗಲೂ ಸಹ ಇಲ್ಲಿ ಇದೆ. ಅದರಲ್ಲಿ ಒಂದು ನೋಡಿ, ಒಂದು ವಿಶೇಷ, ಒಂದು ರಾಗಿಯ ಗುಳಿ ಇದೆ ಇಲ್ಲಿ. ಜೊತೆಗೆ ಸರ್ ಈ ಕಡೆ ನೋಡಿ, ಇದು ರಾಗಿಯ ಹಗೆವಿದು. ನೋಡಿ ವೀಕ್ಷಕರೇ, ಈಗ ಹಗೆವಿನಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಅವತ್ತಿನ ಕಾಲದಲ್ಲಿ ಬಳಸಿದ ಇಟ್ಟಿಗೆಗಳು, ಗಾರೆಗಚ್ಚುಗಳು, ಕಲ್ಲುಗಳು, ಅದನ್ನು ಸಹಿತ ಈ ಹಗೆವಿನಲ್ಲಿ ತಾವು ಗಮನಿಸ್ಬೋದಾಗಿದೆ. ಅವತ್ತು ಮುಳುಗಡೆ ಆಗೋಕ್ಕಿಂತ ಮುಂಚೆ ಅಸ್ತಿತ್ವದಲ್ಲಿದ್ದ ಗ್ರಾಮದ ಇಲ್ಲಿತ್ತು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ಉಳ್ಕೊಂಡಿದೆ. ನೋಡಿ, ಈ ರಾಗಿ ಹಗೆವು 40 ರಾಸುಗಳು ದನಗಳಿದ್ದಂಥ ವ್ಯವಸಾಯಗಾರರು ನಾವು. 40 ರಾಸಿತ್ತು. ರಾಮಕೃಷ್ಣ ಬ್ಯಾಂಕ್ ಮ್ಯಾನೇಜರ್ ರಿಟೈರ್ಡ್, ಅವರು ನಾನು ಇಬ್ಬರು ಬಾಲ್ಯದಲ್ಲಿ ಆ 2 ಕೊಟ್ಟಿಗೆಗಳ ಸಗಣಿಯನ್ನು ಸುರಿತಾ ಇದ್ವಿ, ಎಲ್ಲ ಅಡ್ಡಾಡ್ತಾ ಇದ್ವಿ, ಎಂಜಾಯ್ ಮಾಡ್ತಾಯಿದ್ವಿ. ನೋಡಿ, ಈ ಕಲ್ಲು ಸಹ ಅವಾಗಿಂದನೂ ಇಲ್ಲೇ ಇದೆ. ನಮ್ಮ ಮನೆ ಮುಂದ್ಗಡೆ ಹುಟ್ಟುಗಲ್ಲು ಅಂತಾರೆ ಇದನ್ನು, ಎಲ್ಲಿಂದನೂ ಹಬ್ಕೊಂಡು ಬಂದಿದೆ ಭೂಮಿಯಲ್ಲಿ. ಅಂಥ ಒಂದು ಕಲ್ಲನ್ನು ನಾವು ಗುರುತಿಸ್ಬೋದು. ಇಲ್ಲಿ ನಾನು ಹೇಳಿದಾಗೆ ನಮ್ಮ ತಂದೆಯವರಿದ್ದಾಗ ಸಣ್ಣ ಗಿಡ ಆಗಿತ್ತು ಇದು. ಅವರು ಸಂಧ್ಯಾ ವಂದನೆ ಮಾಡಿ, ಈ ಗಿಡ ಹೆಂಗಿದ್ರು ನಾವು ಊರು ಬಿಟ್ಟು ಹೋಗ್ಬೇಕಲ್ಲ ಅಂತ ಅದಕ್ಕೆ ಸಂಧ್ಯಾ ವಂದನೆ ತೀರ್ಥನೆಲ್ಲ ಇದಕ್ಕೆ ಹಾಕ್ತಾಯಿದ್ರು. ಈಗ ಈ ಮರ ನೋಡಿ ಎಷ್ಟು ಬೆಳೆದಿದೆ. 50 ವರ್ಷಗಳ ಹಿಂದೆ ಸಣ್ಣ ಗಿಡ ಆಗಿತ್ತು. ಇಲ್ಲಿ 16 ಕಂಬದ ತೊಟ್ಟಿ ಮನೆ ಅಂದರೆ ಒಂದು ವಿಷಯ ಹೇಳೋದಕ್ಕೆ ಬಹಳ ಆಸೆ ಆಗುತ್ತೆ. ಆವಾಗ ನಾನು ಬಾಲ್ಯದಲ್ಲಿದ್ದಾಗ ದಿನಸಿ ಕಾಲ, ಎಲ್ಲ ವ್ಯವಸಾಯದಲ್ಲಿ ಕಾಳುಗಳು, ಸಿರಿಧಾನ್ಯಗಳು, ರಾಗಿ, ಎಲ್ಲ ಜೋಳ ಎಲ್ಲವನ್ನು ಬೆಳ್ಕೊಂಡು ಮನೆ ತುಂಬ ತಡಿಕೆ ಅಟ್ಲು ಅಂತ ಇತ್ತು. ಅಲ್ಲಿ ಮಡಿಕೆಗಳಲ್ಲೆಲ್ಲ ಧಾನ್ಯ ಸಂಗ್ರಹಣೆ ಮಾಡ್ತಾಯಿದ್ವಿ ನಮ್ಮ ತಾಯಿ. ಅಂಥದ್ದು ಈಗ ಕರೆನ್ಸಿ ಕಾಲ ಆಗಿದೆ. ದಿನಸಿ ಕಾಲ ಹೋಗಿ ಈಗ ಕರೆನ್ಸಿ ಯುಗ ಆಗಿದೆ. ಮಾತೆತ್ತಿದ್ರೆ ಹಣ. ಆವಾಗ ಹಣನೇ ನೋಡಿರಲಿಲ್ಲ ನಾವು. ಅಂಥ ಕರೆನ್ಸಿ ಇಲ್ಲದೆ ಇರುವಾಗ ದಿನಸಿ ಕಾಲದಲ್ಲೆಲ್ಲ ಧಾನ್ಯಗಳನ್ನು ಎತ್ತುಗಳ ಕೊಟ್ಟಿಗೆ, ಅದು ಮೇಲ್ಗಡೆ ಮೇಲ್ಛಾವಣಿ ಇತ್ತು, ಒಳಗಡೆ ರಾಗಿ ಹಾಗೇವಿತ್ತು. ಅದನ್ನು ನಾವು ರಾಗಿಯನ್ನು ಅದರಲ್ಲಿ ಸಂಗ್ರಹಣೆ ಮಾಡ್ತಾಯಿದ್ವಿ. ಇದು ಒಂದೇ ಅಲ್ಲ ಉದಾಹರಣೆ, ಇಲ್ಲಿದ್ದ ಎಲ್ಲ ಮನೆಗಳಲ್ಲೂ ಸಹ ಈ ಥರ ರಾಗಿ ಹಾಗೇವು. ಮತ್ತು ಅರಮನೆ, ಇಲ್ಲಿ ಒಂದು ದೊಡ್ಡ ಅಳಿಯ ಲಿಂಗರಾಜ ಅರಸು ಅನ್ನೋರ ಅರಮನೆ ಇತ್ತು, ಜೊತೆಗೆ ವಿಶ್ವವಿದ್ಯಾನಿಲಯ ಇತ್ತು ಅಂತ ಹೇಳ್ತಾರೆ. ವಿಶ್ವವಿದ್ಯಾನಿಲಯ ಇದ್ದಿದ್ದು ನನಗೆ ಗೊತ್ತಿಲ್ಲ. ಅದು ಕೀರ್ತಿ ಮಹಾನಗರದಲ್ಲಿದ್ದು ಮುಳುಗಡೆ ಆಗಿದೆ. ಇಂತಹ ಪುನ್ನಾಟ ರಾಜಧಾನಿಯಲ್ಲಿ ಏನೆಲ್ಲ ವೈಭವ ಅಂದರೆ, ವಿದ್ಯಾಭ್ಯಾಸಕ್ಕೆ ಕೊರತೆ ಇಲ್ಲ, ಆಹಾರಕ್ಕೆ ಕೊರತೆ ಇಲ್ಲ, ಸಾರಿಗೆ ಸಂಪರ್ಕಕ್ಕೆ ಎಲ್ಲರೂ ಶ್ರಮವಹಿಸಿ ಸರಗೂರವರೆಗೂ ನಡೀತಾ ಇದ್ದರು, ಆರೋಗ್ಯವಂತರಾಗಿದ್ದರು. ಅಂತಹ ದೃಢಕಾಯರಾಗಿದ್ದಂಥ ಪರಿಸ್ಥಿತಿ ಈಗ ಹೊಸ ಬದಲಾವಣೆಯನ್ನು ಕೈಗೊಂಡಿದೆ ನಮ್ಮ ಒಂದು ಜೀವನ ಅಂತ ಹೇಳ್ಬೋದು. ಈಗ ಮುಂದಿನ ಪರಿಚಯ ದೇವಸ್ಥಾನದ ಸಮೀಪ ಹೆಚ್ಚಿನ ಮಾಹಿತಿ. ಅಲ್ಲಿ ಕಾಣ್ತಾ ಇರೋದೇ ರವಿರಾಮೇಶ್ವರ ದೇವಾಲಯ, ದೂರದಿಂದ ಕಾಣಿಸ್ತಾ ಇದೆ. ಅದನ್ನು ಈಗ ಅಭಿವೃದ್ಧಿ ಪಥದಲ್ಲಿ ಜೀರ್ಣೋದ್ಧಾರ ಆಗಿದೆ. ಈ ಒಂದು ರಸ್ತೆ ಮಾತ್ರ ಆವಾಗ ಹೆಂಗಿತ್ತು ಹಾಗೇ ಇದೆ. ಇದು ಮುಖ್ಯ ರಸ್ತೆ. ಇದು ಇಲ್ಲಿ ಶಾನುಭೋಗರು ಅಂತ ಇಡೀ ಗ್ರಾಮವನ್ನೆಲ್ಲ ಬರವಣಿಗೆ ಮಾಡ್ತಾಯಿದ್ರು. ಅವರ ಮನೆ ನಾನು ನೋಡಿದ್ದೆ. ಶಾನುಭೋಗರು ಮತ್ತು ಪಟೇಲರು
ಅವರ ಹೆಸರು ಸೂರ್ಯನಾರಾಯಣ ಅಯ್ಯರ್ ಅಂತ, ಪಟೇಲ್ತನ ಇತ್ತು ಅವ್ರಿಗೆ. ಅವರ ತಂದೆ ರಾಮಶೇಷಯ್ಯ ಅಂತ, ಅವರೆಲ್ಲರನ್ನು ನಾನು ಕಂಡಿದ್ದೆ. ಅಂತಹ ಒಂದು ವೈಭವದ ಹಳ್ಳಿ ಮುಳುಗಡೆಯಾಗಿ ಈಗ ಹೊಸ ಗ್ರಾಮವಾಗಿ ಆಗಿಬಿಟ್ಟಿದೆ. ಈ ದೇವಾಲಯಕ್ಕೆ ಬಾಲಸುಬ್ರಹ್ಮಣ್ಯಂ ಅವರು ಹಾಗೂ ಸಚಿನ್ರವರು ಹಿಂದಿನ ಗತವೈಭವದ ಈ ಒಂದು ದೇವಾಲಯದ ಪರಿಚಯವನ್ನು ಮುಂದಿನ ಜನಾಂಗಕ್ಕೆ ಅಂತ ಹೇಳ್ಬೋದು, ಮುಂದಿನ ಪೀಳಿಗೆಗೆ ಇದನ್ನು ಪರಿಚಯಿಸುತ್ತಾ ಇರುವ ಇವರಿಬ್ಬರಿಗೂ ರವಿರಾಮೇಶ್ವರ ದೇವಾಲಯದ ಕಡೆಯಿಂದ ಸುಸ್ವಾಗತ. ಆತ್ಮೀಯರೇ, ನಾವೀಗ ಕಿತ್ತೂರಿನ ರವಿ ರಾಮೇಶ್ವರ ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ವಿ. ನಮ್ಮ ಜೊತೆ ವಿಜ್ಞಾನಿ ಎಲ್ಲರೂ ಆದಂಥ ಶ್ರೀ ಭಾಸ್ಕರ್ ಅವರಿದ್ದಾರೆ. ನಮ್ಮ ಕಣ್ಣಿಗೆ ಕಂಡ ಹಾಗೆ ಈ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾ ಇರ್ಬೇಕಾದ್ರೆ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಶಾಸನ ಕಾಣುತ್ತೆ. ಈ ಶಾಸನ ಒಂದು ವಿಶೇಷ ಹೊಂದಿದೆ. ನಿಮಗೆಲ್ಲ ಅಚ್ಚರಿ ಅನಿಸುತ್ತೆ, ಎಲ್ಲಿಯ ಕದಂಬರು ಎಲ್ಲಿಯ ಸರ್ಗೂರು. ಈ ಒಂದು ಶಾಸನ ಮುಂಭಾಗದಲ್ಲೂ ಸಹಿತ ಅಚ್ಚಾಗಿದೆ, ಇದರ ಸಹಿತ ಹಿಂಭಾಗದಲ್ಲೂ ಸಹಿತ ಅಚ್ಚಾಗಿದೆ. ಹಾಗಾಗಿ ಈ ಶಾಸನ ಇನ್ನೊಂದೇನಾಗಿದೆ, ಸ್ವಲ್ಪ ಮುಕ್ಕಾಗಿದೆ. ಶಾಸನ ಸ್ವಲ್ಪ ಮುಕ್ಕಾಗಿದೆ. ಕೆಲವೊಂದು ಲಾಂಛನಗಳು ಇಲ್ಲಿದೆ, ರಾಜಲಾಂಛನಗಳು ಇಲ್ಲಿ ಇದೆ. ಈ ಶಾಸನದ ತುರ್ಜುಮೆ ಎಪಿಗ್ರಾಫಿಯ ಸಂಪುಟ 3ರಲ್ಲಿ ರಾಮೇಶ್ವರ ದೇವಸ್ಥಾನದ ಮುಂದೆ ನೆಟ್ಟ ಕಲ್ಲಿನಲ್ಲಿ ಅಂತ ಹೇಳಿ ಬರುತ್ತೆ. ಈ ಒಂದು ಪೂರ್ತಿ ಈ ದೇವಸ್ಥಾನದ ಶಾಸನದ ಒಂದು ಅನುಭವ 515ನೇ ಪುಟದಲ್ಲಿ ಬರುತ್ತೆ. ಜೊತೆಗೆ ಹಿಂಭಾಗದ ಈ ಶಾಸನದ ಹಿಂಭಾಗ ಇರುವಂಥ ವಿಚಾರಗಳನ್ನ ಇಲ್ಲಿದೆ. ಇಲ್ಲಿ ಏನು ಬರೆದಿದೆ ಇಲ್ಲಿ ಅಂತ ಹೇಳಿದ್ರೆ, ದ ರೆಕಾರ್ಡ್ ರೆಫರ್ಸ್ ಟು ಮಹಾಮಂಡಲೇಶ್ವರ ರಾಜಾಧಿರಾಜ ಇಕ್ರವರ್ಮ ಆಫ್ ಕದಂಬ ಫ್ಯಾಮಿಲಿ ಅಂತ ಬರುತ್ತೆ. ಅಂದರೆ ಬನವಾಸಿಯ ಕದಂಬರ ಸಂಬಂಧಪಟ್ಟಂತೆ ಈ ಒಂದು ಅರಸರು ಒಬ್ಬರು ಈ ದೇವಸ್ಥಾನಕ್ಕೆ ನೀಡಿದಂಥ ಸೇವೆಗಳು ಹಾಗೂ ಇಲ್ಲಿಗೆ ನೀಡಿದಂಥ ದಾನದತ್ತಿಗಳ ಬಗ್ಗೆ ಈ ಒಂದು ಈ ಶಾಸನದಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕದಂಬರು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಬನವಾಸಿ. ಅಂತಹ ಕದಂಬ ಕುಟುಂಬದ ಒಬ್ಬ ಅರಸರು ಇಲ್ಲಿಯ ತನಕ ಇಲ್ಲಿ ತಲುಪಿದ್ರು ಅಂತ ಹೇಳೋದು, ಇದು ಎಲ್ಲರೂ ಅಧ್ಯಯನ ಮಾಡಿ ಹೆಚ್ಚು ಸಂಶೋಧನೆ ಮಾಡೋದಕ್ಕೆ ಅವಕಾಶ ಇರುವಂಥ ಒಂದು ಶಾಸನ. ದಯಮಾಡಿ ಶಾಸನ ತಜ್ಞರು ಬನ್ನಿ ಇಲ್ಲಿಗೆ, ಈ ಶಾಸನ ಅಧ್ಯಯನ ಮಾಡಿ ಕದಂಬರಿಗೂ ಈ ದೇವಸ್ಥಾನಕ್ಕೂ ಇರುವಂಥ ಸಂಬಂಧಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿ ಅಂತೇಳಿ ನಾನು ಸಹಿತ ಕೋರ್ಕೊಳ್ತೀನಿ. ಬೆಂಜಮಿನ್ ಲವೀಸ್ ರೈಸ್ರವರು ಇದನ್ನು ಪ್ರಕಟ ಮಾಡಿದ್ದಾರೆ. ವಾಲ್ಯೂಮ್ ನಂಬರ್ 3ನಲ್ಲಿದೆ. ವಾಲ್ಯೂಮ್ ನಂಬರ್ 3ನಲ್ಲಿ ಪುಟ ಸಂಖ್ಯೆ 515 ಬರುತ್ತೆ. ಇದರಲ್ಲಿ 123ನೇ ಶಾಸನ ಹೆಗಡೆದೇವನ ಕೋಟೆ, ಹಿಂದೆ ಹೆಗಡೆದೇವನ ಕೋಟೆ ತಾಲೂಕು ಅಂತಿತ್ತು, ಅದರಲ್ಲಿರುವಂಥ 123ನೇ ಶಾಸನದಲ್ಲಿ ಈ ದೇವಸ್ಥಾನದ ಈ ಒಂದು ಶಾಸನದ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ನಮಗೆ ಸಿಗ್ತಾ ಇದೆ, ಉಲ್ಲೇಖ ಇದೆ. ಈ ಒಂದು ಇದನ್ನು ದಯಮಾಡಿ ಶಾಸನ ತಜ್ಞರು ಇಲ್ಲಿಗೆ ಭೇಟಿ ನೀಡಿ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲೋದಕ್ಕೆ ಅವಕಾಶ ಇದೆ. ಹಿಂಭಾಗನೂ ಸಹಿತ ಇಲ್ಲಿದೆ ನೋಡಿ, ಇಲ್ಲೆಲ್ಲ ಬರೆದಿದೆ, ಪೂರ್ತಿ ಇದೆ. ಇಲ್ಲಿ ಏನಾಗಿದೆ, ಇದಕ್ಕೆ ಇಲ್ಲೂ ಸಹಿತ ಹಿಂಭಾಗದಲ್ಲಿ ಸಹಿತ ಶಾಸನ ಇದೆ. ಜೊತೆಗೆ ಇಲ್ಲಿ ಆ ಶಾಸನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಅವಶೇಷಗಳು, ಶಿಲೆಗಳು ಇದೆಲ್ಲ ಹವಾಮಾನ ವೈಪರೀತ್ಯಕ್ಕೆ ಸಿಕ್ಕಿ ಇದು ಇದು ಕೆಲವೊಂದು ಶಾಸನಗಳು ಮುಕ್ಕಾಗಿದೆ. ದಯಮಾಡಿ ಇಂತಹ ಕರ್ನಾಟಕ ಇತಿಹಾಸ ಸೇರುವಂಥ ಒಂದು ವಿಚಾರಗಳನ್ನ ನಾವು ಉಳಿಸ್ಕೊಳ್ಬೇಕು. ನೋಡಿ, ಬಿದ್ದೋಗಿದೆ ನೋಡಿ. ನಾವು ಕನ್ನಡ ರಾಜ್ಯೋತ್ಸವದಲ್ಲಿ ವೇದಿಕೆ ಮೇಲೆ ಗಂಗಾ, ವಿಜಯನಗರ ಸಾಮ್ರಾಟರು, ಹೊಯ್ಸಳರು, ಕದಂಬರು, ಪಲ್ಲವರು ಎಲ್ಲರ ಬಗ್ಗೆನೂ ಜಂಬದಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಆದರೆ ಅದೇ ಕನ್ನಡ ರಾಜ್ಯೋತ್ಸವದ ನಂತರ ಇಂತಹ ಆ ಪುಣ್ಯಾತ್ಮರ ರಾಜಮನೆತನಗಳು ಕಟ್ಟಿದಂಥ ಇರುವಂಥ ಶಾಸನಗಳನ್ನ ನಾವು ಕಳ್ಕೊಳ್ತಾ ಇದ್ವಿ. ಹೀಗೆ ಹೋದರೆ
ನಮ್ಮ ಇತಿಹಾಸನ ನಾವು ಕಳ್ಕೊಂಡ್ರೆ ಮುಂದೆ ಯಾರು ಇತಿಹಾಸ ಹೇಳಬೇಕು? ಅದರಿಂದ ದಯಮಾಡಿ ಈ ನಿಟ್ಟಿನಲ್ಲಿ ನಾವುಗಳೆಲ್ಲ ಪ್ರಯತ್ನ ಪಡೋಣ, ಇಂತಹ ಶಾಸನಗಳನ್ನ ಉಳಿಸ್ಕೊಳ್ಳೋಣ. ಕನಿಷ್ಠ ಇದಕ್ಕೆ ಒಂದು ನೆರಳನ್ನು ಒದಗಿಸಿ ಇದನ್ನು ಸಂರಕ್ಷಿಸಿಕೊಂಡು ಅಭ್ಯಾಸ ಮಾಡಿದರೆ ಹೆಚ್ಚಿನ ವಿಚಾರಗಳು ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಮುಂದುವರಿಯೋಣ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಸರ್, ಇವರು ನಿವೃತ್ತ ತಹಸೀಲ್ದಾರ್. ಹೌದು ಹೌದು. ನಿವೃತ್ತ ತಹಸೀಲ್ದಾರ್ ಅವರು ನನ್ನನ್ನು ವಿಜ್ಞಾನಿ ಅಂತಾರೆ. ನನಗೆ ನಾನು ಸ್ವಲ್ಪ ಜ್ಞಾನ ತಿಳ್ಕೊಂಡಿದ್ದೀನಿ. ಈ ಕಲ್ಲು ಸವಿತಾ ಇದೆ, ಇಲ್ಲೆಲ್ಲ ಹಿಂದಿದೆ, ಇದ್ರ ಬಗ್ಗೆ ಹೇಳ್ತೀನಿ. ನಮ್ಮ ಮನೆಯಲ್ಲಾಗಲೇ ಬಂದಿದ್ದರು, ಭೇಟಿ ಕೊಟ್ಟು. ಇಷ್ಟು ಮಾತ್ರ ಕಾಣ್ತಾ ಇತ್ತು ಅಲ್ಲಿ ಫೋಟೋದಲ್ಲಿ. ಇದೆಲ್ಲ ಭೂಮಿ ಒಳಗಡೆ ಊತೋಗಿತ್ತು, ಈ ಶಿಲೆ ಕಾಣ್ತಾನೇ ಇರಲಿಲ್ಲ. ಅಲ್ಲಿ ನಮ್ಮ ಬ್ರದರು ಅನಂತ್, ಕೆ ವಿ ಅನಂತ್ ಅವ್ರು ಕೂತಿದ್ದಾರೆ, ನನ್ನ ಮಗಳು ಕೂತಿದ್ದಾಳೆ. ಇದನ್ನೆಲ್ಲ ಜನ ರೈತರು ವೆಪನ್, ಕಡ್ಕತ್ತಿ ಉಜ್ತಾ ಇದ್ರು. ನೋಡಿ, ಇಲ್ಲೂ ಉಜ್ಜಿರೋ ಗುರ್ತಿದೆ, ನೋಡಿ ಇಲ್ಲೂ ಉಜ್ಜಿರೋ ಗುರ್ತಿದೆ. ಅವರು ಆಯುಧನ ಶಾರ್ಪ್ ಮಾಡ್ಕೋತಾ ಇದ್ದರು. ಆದರೆ ಇವತ್ತಿನ ಯುವ ಪೀಳಿಗೆಯನ್ನು ಆಯುಧದಂತೆ ಶಾರ್ಪ್ ಮಾಡೋದರಲ್ಲಿ ನಮ್ಮ ಬಾಲಸುಬ್ರಹ್ಮಣ್ಯಂ ಅವರು ವಿಜ್ಞಾನಿಗಳಾಗಿ, ಅಂದರೆ ವಿಜ್ಞಾನ ತಿಳಿದಿರುವಂಥ ಪುಸ್ತಕವನ್ನು ತಂದು ಅದನ್ನು ರೆಫರ್ ಮಾಡಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಇದನ್ನೆಲ್ಲ PhD ಮಾಡಿದ್ದಾರೆ ಕೆಲವರೆಲ್ಲ ಬಹಳ ಪ್ರಶಸ್ತಿಗಳೆಲ್ಲ ತೊಗೊಂಡಿದ್ದಾರೆ ಇದನ್ನೆಲ್ಲ ಅಧ್ಯಯನ ಮಾಡಿ. ಅದರಿಂದ ಪ್ರೊಫೆಸರ್ ಆಗಿದ್ದಾರೆ ಈ ಪುನ್ನಾಟ ಇತಿಹಾಸನ ಓದಿ. ಅದರಿಂದ ತಾವೆಲ್ಲ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೇನೆ. ಬಂದಿದೆ ಸರ್.